ಮಣ್ಣನ್ನ ತಗಂತೀಯಣ್ಣ ಮಲ್ಲಣ್ಣ, ಅಕ್ರಮದ ಮಣ್ಣು ತಗೊಂಡ್ರೆ ಈ ಭೂಮಿ ಮೇಲೆ ಯಾರು ಉಳಿಯಲ್ಲಪ್ಪ. ನೀನು ಗೌರವಯುತವಾಗಿ ಏನು ಮಂತ್ರಿ ಆಗಿದೆಯಾ, ಸರ್ಕಾರ ಗೌರವಯುತವಾಗಿ ನಡೆಸೋ ಕೆಲಸ ಮಾಡ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏನು ಬಾತಿಗುಡ್ಡದಲ್ಲಿ ಮಣ್ಣು ಕೊಡ್ಲಿಲ್ಲ, ಆ ನೀರಿನ ಪ್ರಾಜೆಕ್ಟ್ ಮಾಡ್ತಕ್ಕಂಥ ಮಣ್ಣು ಅದು ಜಾಗ ನಾವೇ ಕೊಟ್ಟಿದ್ವಿ ಭದ್ರಾ ಶುಗರ್ ಫ್ಯಾಕ್ಟ್ರಿಯಿಂದ ಮಣ್ಣು ಹಾಕ್ಲಿಕ್ಕೆ. ಆ ಮಣ್ಣು ಅಕ್ರಮವಾಗಿ ತಗೊಂಡೋಗಿದಾರಲ್ಲ, ಆ ಕಲ್ಲೇಶ್ವರ ಮೇಲೆ ಹಿಂದೆ ಸಮತಟ್ಟು ಮಾಡ್ಕೊಳಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ? ನೀವೊಬ್ಬ ಕಾನೂನು ಮಂತ್ರಿಯಾಗಿ ಕಾನೂನು ಪರಿಪಾಲನೆ ಮಾಡಬೇಕು. ಕಾನೂನು ಪರಿಪಾಲನೆ ಮಾಡಪ್ಪ. ರಾಜ ಮಹಾರಾಜರೇ ಮೀಸಿ ತಿರುಗಿ ಕೋಟೆ ಕಟ್ತಾರೆ, ಮಣ್ಣಾಗಿ ಹೋಗಿದ್ದಾರೆ. ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ. ಜನಪ್ರತಿನಿಧಿ ಗೌರವ ಕೊಡೋದು ಕಲಿಬೇಕು. ಸುಮ್ಮನೆ ಕೇಸ್ ದಾಖಲು ಮಾಡಿಸೋದು, ಅವ್ರನ್ನ ಅಟ್ರಾಸಿಟಿ ಹಾಕ್ಸೋದು, 4 ದಿವಸ ಊರು ಬಿಡಿಸೋದು. ಅಲ್ಲಿ ಯಾಕೆ ಬರಬೇಕಾಗಿತ್ತು ಶಾಸಕರು? ಯಾಕೆ ಬರಬಾರ್ದು? ಈ ದೇಶದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಅಕ್ರಮವನ್ನು ತಡೆಯುವ ಹಕ್ಕಿದೆ. ಯಾವ್ದಾದ್ರು ಆಗ್ಲಿ ಅಕ್ರಮ ನಡೀತಾ ಇದೆ ಅಂತಂದ್ರೆ ನೀವು ಪತ್ರಕರ್ತರು ಹೋಗಲ್ವಾ? ಬಿಜೆಪಿ ಮುಖಂಡರು ವಿರೋಧ ಮಾಡಿದ್ದಾರೆ. ಯಾವ್ದು ರಾಜಕೀಯವಾಗಿ ವಿರೋಧ ಮಾಡಿದಾರೆ ಬಿಡ್ರಿ. ಅವ್ರು ಇಲ್ಲಿ ದಾವಣಗೆರೆ ಬರ್ತಾರೆ ಅಂತ ಸುದ್ದಿ ಇರೋದಕ್ಕೆ ಎಲ್ಲರೂ ಅವ್ರವ್ರ ಕುರ್ಚಿಗೋಸ್ಕರ ನೋಡ್ಕೊಂತ ಇದ್ದಾರೆ. ಈ ದೇಶದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ರಾಯಲ್ಟಿ ಕಟ್ಬಿಟ್ರೆ ನಾವು ರಾಯಲ್ಟಿ ಕಟ್ತೀವಿ. ಬಾತಿಗುಡ್ಡ ಕೆಡವಾಗ ಕೊಡ್ತೀರೇನಪ್ಪ? ರಾಯಲ್ಟಿ ಕಟ್ಬಿಟ್ರೆ ಅದು ಪರಿಹಾರನ? ಅದು ಎಲ್ಲರೂ ಒತ್ತಾಯ ಮಾಡಿದ್ಮೇಲೆ ರಾಯಲ್ಟಿ ಕಟ್ಟಿದ್ದಾರೆ ಅಂತ ತೋರಿಸಿದೆ. ನಾನು ಹೈವೇದವ್ರು ರಾಯಲ್ಟಿ ಕಟ್ಸಿದ್ನಲ್ಲ 6 ಲಕ್ಷ ರೂಪಾಯಿ, ಅವಾಗೇ ಕೊಡ್ಲಿಲ್ಲ. ನಾನು ಇವತ್ತು ರಾಯಲ್ಟಿ ಕಟ್ತೀವಪ್ಪ, ಡಬಲ್ ಕಟ್ತೀವಿ. ಹಂಗಂದ್ರೆ ಇವತ್ತು ಬಿಡ್ಲಿ ಜಿಲ್ಲಾ ಅಧಿಕಾರಿ, ಜಿಲ್ಲಾ SP, ಆ ಮೈನ್ಸ್ ಅಂಡ್ ಜಿಯಾಲಜಿನವರು, ಮತ್ತೆ ಇವ್ರಿಗೆ ಹೆಂಗ್ ಬಿಟ್ರಿ? ಈ ಪ್ರಕರಣ ಆಗಲು ಹೊಸ ಆದೇಶ ಹೊರಡಿಸಿದ್ದಾರೆ DC ಅವರು. ಅದು ಆಮೇಲಿಂದ ಅದು 4th ಥಾಟ್. ಕೊಲೆ ಆದ್ಮೇಲೆ ಕೊಲೆ ಆರೋಪಿಗೆ ಹುಡುಕ್ತಿವಿ ಮಾಡ್ತೀವಿ ಅಂದಂಗೆ. ಯಾಕೆ ಈಗ ನಮ್ಮ ಅಸ್ಗರ್ ಮೇಲೆ ಕೊಲೆ ಆಯ್ತಲ್ಲ, ಕೊಲೆ ಪ್ರಯತ್ನ 6 ದಿವಸ ಆದ್ರೂ ಹುಡುಕ್ಲಿಲ್ಲ, ಇಲ್ಲೇ ಇದ್ರು. ಯಾಕಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತೆ ಹಾಕಿ ಹಾಗೆ ಬಿಟ್ಟಿದ್ರು. ಒತ್ತಾಯ ಬಂದ್ಮೇಲೆ ಅರೆಸ್ಟ್ ಮಾಡಿ ಇವತ್ತಿನವರೆಗೂ ಆ ಹೆಣ್ಮಗಳನ್ನ 100 ಜನನ ನೇಮಕಾವಸ್ಥೆ ಅರೆಸ್ಟ್ ಮಾಡಿ ಇವತ್ತಿನವರೆಗೂ ಉಳಿದವ್ರನ್ನ ಅರೆಸ್ಟ್ ಮಾಡಿಲ್ಲ. 70 ದಿನ ಆಯ್ತು. ಯಾಕೆ? ಪಾತಾಳದಾಗಿದ್ರು ಹುಡುಕ್ತೀನಿ, ಪಾತಾಳದಾಗಿದ್ರು ಆರೋಪಿಗಳನ್ನ ಹುಡುಕ್ತೀನಿ. ಮತ್ತೆ ಅವ್ರನ್ನ ಯಾಕೆ ಹುಡುಕಿಲ್ಲ? ಅವನೊಬ್ಬ ರೌಡಿ ಶೀಟರು, ಇಂಟರ್ನ್ಯಾಷನಲ್ ಕಾಲ್ ಮೂಲಕ ಎಲ್ಲರಿಗೂ ಎಕ್ಸ್ಟಾರ್ಷನ್ ಮಾಡ್ತಾನ. ಅವನು ಎಕ್ಸ್ಟಾರ್ಷನ್ ಮಾಡೋನ್ಗೆ ಹಿಡಿದು ಅವನ ಜೈಲಿಗೆ ಕಳಿಸ್ಬೇಕಲ್ಲ. ನಾನಿವತ್ತು ಒತ್ತಾಯ ಮಾಡ್ತೀನಿ, ಅಸ್ಗರ್ ಕೇಸ್ನಲ್ಲಿ ಅವನ್ ಕೂಡಲೇ ಬಂಧನ ಮಾಡಬೇಕು.